ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮೇಕೆದಾಟು ಚರ್ಚೆಯಾದಂತೆ ತುಂಗಭದ್ರಾ ಹೂಳಿನ ಬಗ್ಗೆ ಚರ್ಚೆಯಾಗಬೇಕು. ಹನುಮನಗೌಡ ಬೆಳಗುರುಕಿ. ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಗುಂಡಿಟ್ಟುಕೊಳ್ಳುವ ಕಾನೂನು ತರಬೇಕು. ಜಮೀರ್ ಅಹಮದ್. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಆರ್ಎಸ್ ಪಕ್ಷಕ್ಕೆ ಮತ ನೀಡಿ. ರವಿಕೃಷ್ಣ ರೆಡ್ಡಿ. ನನ್ನದಾಗಲಿ ದೇವೇಗೌಡರ ಪಾತ್ರ ಯಾವುದೂ ಇಲ್ಲ. ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ಸಿಪಿಐಎಂ ಪಕ್ಷದಿಂದ ನಗರದ ಜನತಾ ಕಾಲೋನಿಯಲ್ಲಿ ಪ್ರಚಾರಾಂದೋಲನ. ವಾರ್ತೆಗಳ ವಿವರ. ಆಯುಷ್ಮಾನ್ ಭಾರತ್, ಉಜ್ವಲ್ ಕಿಸಾನ್ ಸನ್ಮಾನ್ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಈ ದೇಶದ ಸಮಗ್ರತೆ ದೃಷ್ಟಿಯಿಂದ ಮತ್ತೊಮ್ಮೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಿ ಎಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ ಹೇಳಿದರು. ಮೇಕೆದಾಟು ನದಿ ಬಗ್ಗೆ ಚರ್ಚೆ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಭಾಗದ ತುಂಗಭದ್ರಾ ಹೂಳಿನ ಬಗ್ಗೆ ಚರ್ಚೆಯಾಗಬೇಕು. ಡ್ಯಾಮ್ನಲ್ಲಿ 30 TMCಯಷ್ಟು ಹೂಳು ತುಂಬಿದೆ. ನಮ್ಮ ಭಾಗದ ಎಲ್ಲ ನಾಯಕರು ಪಕ್ಷಾತೀತವಾಗಿ ತುಂಗಭದ್ರಾ ನದಿ ನೀರಿನ ಬಗ್ಗೆ, ರೈತರಿಗೆ ನೀರನ್ನು ಒದಗಿಸುವ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ತುಂಗಭದ್ರಾ ಇಲ್ಲದಿದ್ದಲ್ಲಿ ನಮ್ಮ ಬದುಕು ಇಲ್ಲ. 5 TMC ನೀರು ನದಿಗಳಿಗೆ ಬಿಡಲಾರದೆ ತುಂಗಭದ್ರಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಹರಿಸಲಾಯಿತು. ಈ ಕಾರಣದಿಂದ ನದಿ ಪಾತ್ರದಲ್ಲಿ ವಾಸಿಸುವ ಜನರು, ಜಾನುವಾರುಗಳಿಗೆ ತುಂಬ ತೊಂದರೆಯಾಯಿತು. ಈ ಬಾರಿ ಬಳ್ಳಾರಿಯಿಂದ ಶ್ರೀರಾಮುಲು, ರಾಯಚೂರು ರಾಜ ಅಮರೇಶ್ವರ್ ನಾಯಕ್ ಮತ್ತು ಕೊಪ್ಪಳದಿಂದ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವ್ಟರ್ ಅವರು ಸ್ಪರ್ಧೆ ಮಾಡಿದ್ದು, ಈ ದೇಶದ ಬಹುಸಂಖ್ಯಾತ ಜನರ ಆಯ್ಕೆ ಮೋದಿಯವರಾಗಿದ್ದಾರೆ, ಬೆಂಬಲಿಸಿ ಎಂದು ಮನವಿ ಮಾಡಿದರು. ಮುಖಂಡರಾದ ನಿರ್ಪಯಪ್ಪ ಜೋಳದರಾಶಿಯವರು ಮಾತನಾಡಿ, ನೀರಾವರಿಯ ಬಗ್ಗೆ ಅಭೂತಪೂರ್ವವಾದ ಜ್ಞಾನ ಹನುಮನಗೌಡ ಬೆಳಗುರ್ಕಿಯವರಿಗೆ ಇದ್ದಷ್ಟು ಬೇರೆ ಜನಪ್ರತಿನಿಧಿಗಳಿಗೆ ಇಲ್ಲ. ನಮ್ಮ ಭಾಗದ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಕಾರಣದಿಂದ ತುಂಗಭದ್ರಾ ನೀರು ಪಡೆಯುವಲ್ಲಿ ಹಿನ್ನಡೆ ಆಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ, ಸೋಮಲಿಂಗ ಬೆಳಗುರ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 105 TMCನಲ್ಲಿ ಬೇರೆ ಬೇರೆ ಕಾಲುವೆಗಳಿಗೆ ಹಂಚಿದಂತೆ ಎಲ್ಲರಿಗೂ ಹಂಚ್ತಾರೆ. ಅದು ಬೇಕಾದ್ರೆ ಒಂದು ಪ್ರಿಂಟ್ಔಟ್ ತೆಗೆದುಕೊಳ್ಳೋದು ಕೊಡ್ತೇವೆ. ಅದರಲ್ಲಿ ಈ ಸರಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಕಡಪ ಕರ್ನೂಲ್ ಕಾಲುವೆಗೆ ಅಲೋಕೇಶನ್ ಆದ್ದು 5 TMC ನೀರು. 5 ಇಲ್ಲಿ ಬರುತ್ತೆ, ಅಲ್ಲಿ ಅವ್ರು ತಗೋತಾರೆ. ಅಂದ್ರೆ ಆಲ್ಮೋಸ್ಟ್ ಅದು ನಮ್ಮ ಬಾರ್ಡರ್ ಇದೆ. ಅದ್ರ ಬದಲಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ HLC ಮತ್ತು LLCಗೆ ಇಲ್ಲೇ ಡೈವರ್ಟ್ ತಗೊಂಡ್ಬಿಟ್ರು. ಹಾಗಾಗಿ ನದಿಗೆ ನೀರೇ ಸಿಗಲಿಲ್ಲ. ಈ ನದಿಗೆ ನೀರಿಲ್ದ ಹೋಗೋಣ ಯಾರ್ಯಾರಿಗೆ ಪಟ್ಟು ಬಿತ್ತದು ಅಂದ್ರೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಎಲ್ಲಾ ನದಿ ಪಾತ್ರದ ಜನರಿಗೂ ಮತ್ತೆ ಜನ ಜಾನುವಾರುಗಳಿಗೂ ತೊಂದರೆ. ಕುಡಿಯೇ ನೀರಿನ ಯೋಜನೆಗಳೇನು ಮಾಡಿದೀವಿ ನದಿ ದಂಡೆ ಮೇಲೆ, ಅವಕ್ಕೂ ಪಟ್ಟು. ಸಂವಿಧಾನ ಉಳಿದರೆ ನಾವೆಲ್ಲ ಉಳಿಯುತ್ತೇವೆ. ಅದಕ್ಕಾಗಿ ದೇಶದ ರಕ್ಷಣೆಗೆ ಪ್ರತಿಯೊಬ್ಬರೂ ಘೋಷಣೆ ಆಗಬೇಕು. ಪಾಕಿಸ್ತಾನ ಪರ ಯಾರೇ ಘೋಷಣೆ ಹಾಕಿದರೆ ನಾವು ಗುಂಡಿಟ್ಟು ಕೊಲ್ಲುವಂಥ ಕಾನೂನುಗಳನ್ನು ತರಬೇಕಾಗಿದೆ. ನಾವು ಹಿಂದೂ ಮುಸ್ಲಿಂ ಅಲ್ಲ, ನಾವೆಲ್ಲ ಹಿಂದೂಸ್ತಾನಿಗಳು. ಕ್ಯಾನ್ಸರ್ 1-2 ಹಂತದಲ್ಲಿದ್ದರೆ ಬದುಕುತ್ತಾರೆ, ಆದರೆ 3ನೇ ಹಂತಕ್ಕೆ ಬಂದರೆ ಸಾಯುತ್ತದೆ. ಅದರಂತೆ 2 ಬಾರಿ ಅಧಿಕಾರ ಅನುಭವಿಸಿದ ಬಿಜೆಪಿಯವರು 3ನೇ ಬಾರಿ ಅಧಿಕಾರಕ್ಕೆ ಬಂದರೆ ನಮ್ಮೆಲ್ಲರನ್ನು ಸಾಯಿಸುತ್ತಾರೆಂದು ವಸತಿ ಮತ್ತು ವಕ್ಫ್ ಬೋರ್ಡ್ ಸಚಿವರಾದ ಜಮೀರ್ ಅಹಮದ್ ಹೇಳಿದರು. ಸರ್ಕಾರದ ಸಾಧನೆ ನೋಡಿ ನಮಗೆ ಮತ ಕೊಡಿ, ಆದರೆ ಬಿಜೆಪಿಯವರು ಧರ್ಮಗಳ ನಡುವೆ ದ್ವೇಷ ಬೆಳೆಸಿ ಮತ ಕೇಳುತ್ತಿದ್ದಾರೆ. ಯಾಕಂದರೆ ಹೇಳೋಕೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಬಿಜೆಪಿ JDS ಆಡಳಿತದಲ್ಲಿ ಮನೆಗಳನ್ನು ಕೊಟ್ಟಿಲ್ಲ, ಆದರೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿ 36,789 ಮನೆಗಳನ್ನು 7,400 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ವರ್ಷದಲ್ಲಿ ಕೊಟ್ಟಿದ್ದೀವಿ. ಇದು ಬಡವರ ಬಗ್ಗೆ ನಮ್ಮ ಸರ್ಕಾರ ಇಟ್ಟಿರುವ ಜನಪರ ಕಾಳಜಿ. ಮುಂದಿನ ಜುಲೈ ತಿಂಗಳಲ್ಲಿ 4,800 ಮನೆಗಳನ್ನು ಕೊಡುತ್ತೇವೆ. ಚುನಾವಣೆ ಪೂರ್ವದಲ್ಲಿ ಮನೆಗಳನ್ನು ಕೊಡುತ್ತೇವೆಂದು ಭರವಸೆ ಕೊಟ್ಟಿದ್ದಿಲ್ಲ. ಆದರೂ ಬಡವರು ಬಿಸಿಲು ಮಳೆ ಚಳಿಯಿಂದ ಬದುಕು ಸಾಗಿಸಬಾರದು ಎಂಬ ಕಾರಣಕ್ಕಾಗಿ ಮನೆಗಳನ್ನು ಕೊಟ್ಟಿದ್ದೇವೆ ಎಂದರು. ಪ್ರಧಾನಿ ಮೋದಿಯವರು ಎಂದೂ ರೈತರ ಸಾಲ ಮನ್ನಾ ಮಾಡಿಲ್ಲ, ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದ್ದಾರೆ. ನಿಮ್ಮ ಅಚ್ಚಾದೇನ್ ಬೇಡ ಸ್ವಾಮಿ, ನಮಗೆ ಈ ಮುಂಚೆ ಇದ್ದ ದಿನ ಕೊಡಿ ಸಾಕು. ಮೋದಿಗೆ 20 ಲಕ್ಷ ರೂಪಾಯಿ ಕೋಟು ಧರಿಸಿಕೊಳ್ಳಲು ಅಚ್ಚಾದಿನ್ ಬಂದಿದೆ. ಕ್ಯಾನ್ಸರ್ ಬಂದರೆ 2 ಹಂತಗಳಲ್ಲಿ ಉಳಿಯುತ್ತಾರೆ, 3ನೇ ಹಂತದಲ್ಲಿ ಸಾಯಿಸಿ ಬಿಡುತ್ತದೆ. ಅದರಂತೆ ಬಿಜೆಪಿಯವರು ಕ್ಯಾನ್ಸರ್ ಇದ್ದಂತೆ, ಅಧಿಕಾರಕ್ಕೆ ಬಂದರೆ ಎಲ್ಲರನ್ನೂ ಸಾಯಿಸಿ ಬಿಡುತ್ತಾರೆ. ಬಿಜೆಪಿಯವರಿಗೆ ಹಿಂದೂ ಮುಸ್ಲಿಂ ಬೇಕಾಗಿಲ್ಲ, ಕೇವಲ ಅಧಿಕಾರ ಬೇಕು. ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಿಳಿಸುವ ಕೆಲಸ 10% ಮಾಧ್ಯಮ ಮಿತ್ರರು ಮಾಡಿ ಎಂದರು.
ಶಾಸಕ ಹಂಪನಗೌಡ ಬಾದರ್ಲಿ ಅವರು ಮಾತನಾಡಿ ಸಿಂಧನೂರಿನಲ್ಲಿ ವಸತಿ ರಹಿತರಿಗೆ ಮನೆಗಳನ್ನು ಕೊಡಲ್ಪಟ್ಟಿದ್ದು ಚುನಾವಣೆಯ ನಂತರ ಹಕ್ಕುಪತ್ರಗಳನ್ನು ಕೊಡಲಾಗುತ್ತದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಿ ಎಂದರು. ವಕ್ಫ್ ಸಮಿತಿ ರಾಜ್ಯಾಧ್ಯಕ್ಷ ಅನ್ವರ್ ಪಾಷಾ ಮಾತನಾಡಿ ಬಿಜೆಪಿಯವರಿಗೆ ಹೋರಾಟ ಸತ್ಯಾಗ್ರಹ ಗೊತ್ತಿಲ್ಲ, ಕೇವಲ ಅಧಿಕಾರಕ್ಕೆ ಬಡಿದಾಡುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ ಕಡಿಮೆ ಅಂತರದಲ್ಲಿ ಸೋತ ರಾಜಶೇಖರ ಹಿಟ್ನಾಳ್ ಅವರ ಕ್ರಮ ಸಂಖ್ಯೆ 2ಕ್ಕೆ ಮತ ಹಾಕಿಸುವುದರ ಮೂಲಕ ದೊಡ್ಡ ಮತದ ಅಂತರದಲ್ಲಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಳಿಂಗಪ್ಪ ವಕೀಲರು, ಜಾಫರ್ ಜಾಗೀರ್ದಾರ್, ಬಾಬರ್ ಪಾಷಾ ಜಹಾಗೀರ್ದಾರ್, ಹಾರೂನ್ ಪಾಷಾ ಜಹಾಗೀರ್ದಾರ್, ಫಾರೂಕ್ ಸಾಬ್, ಕಾಜಿ ಮಲ್ಲಿಕ್, ಅಶೋಕ್ ಮುಲುಟಿ, ತಿಮ್ಮಯ್ಯ ನಾಯಕ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಾವೊಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕರ ಕೂದ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ತೋರಿಸ್ಕೊಡಿ, ಅವ್ರಿಗೆ ನೀತಿ ಶಿಕ್ಷೆ ಗಲ್ ಶಿಕ್ಷೆ ಕೊಡಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಬೇಕು. ಈಗ ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಪೊಲೀಸ್ ಕರ್ಕೊಬೇಕು, ಅದು ಆದೇಶ ಮಾಡೋಕ್ಕಾಗಲ್ಲ. ಈ ಕಾನೂನು ಅಂತ ಇರ್ತದೆ, ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ನಿಂತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರು ಟೀಕೆಗಳು ಅವ್ರ ಟೀಕೆಗಳು ಬೇಕಂತಬಾರ್ದು. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. अर्थ ಮಾಡಿಕೊಳ್ಳಬೇಕು. अच्छे दिन आएंगे, क्या अच्छे दिन हुए हमारे तो मालूम नहीं हो रहा. अच्छे दिन बोले तो कई को बोले, अच्छे दिन बोले तो ಅಕ್ಕದಂಗೆ ಒಳ್ಳೆಣ್ಣೆ, ಸಕ್ಕರೆ, ಗೋಧಿ, ಹಿಟ್ಟು, ಜೋಳ, ಸೋಪು, ಬಟ್ಟೆ ಇವೆಲ್ಲವೂ 10 ಪಟ್ಟು ಜಾಸ್ತಿ ಆಗಿದೆ. अच्छे दिन ಅಂದ್ರೆ ಅದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಪೆಟ್ರೋಲು, ಡೀಸೆಲ್, ಎಣ್ಣೆ 40 ರೂಪಾಯಿ 50 ರೂಪಾಯಿ ಎಣ್ಣೆ ಸಿಗ್ತಿತ್ತು, ಪೆಟ್ರೋಲ್ ಸಿಗ್ತದೆ. ಇವತ್ತು 100 ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಗಿದೆ, 150 ರೂಪಾಯಿ ಒಳ್ಳೆಣ್ಣೆ ಆಗಿದೆ, 70-80 ರೂಪಾಯಿ ತರಕಾರಿ ಆಗ್ಯಾವ, ತೊಗರಿಬೇಳೆ 80, 90, 100. ಇವು अच्छे दिन ನೀವು अच्छे दिन बुरा दिन, अच्छे दिन इसको अच्छे दिन बोलते हैं. नरेंद्र मोदी जी ना खाऊंगा ना खिलाऊंगा, ನಾ ಖಾವಂಗ ನಾನು ತಿನ್ನೋದಿಲ್ಲ. ನನ್ನ ಹಿಂದೊಂದವರು ಲಕ್ಷಾಂತರ ಕೋಟಿ ಗಟ್ಟಲೆ ತಿಂದರೆ ನಾ ಖಾವಂಗ ನಾ ಖಾನೆ ದೇವಂಗ. ತಾವು ತಿನ್ಲಿಕ್ಕಿಲ್ಲ. ಧೀರುಭಾಯಿ ಅಂಬಾನಿ, ಅದಾನಿ, 26 ಜನ ಕಾರ್ಪೊರೇಟ್ ಕಂಪನಿಗಳು ಏನಿದಾವೆ ನರೇಂದ್ರ ಮೋದಿ ಅವರಿಂದ ಸುಮಾರು 16 ಲಕ್ಷ ಕೋಟಿ ಹಣ ಅವರು ವಸೂಲು ಬಡ್ಡಿ ಮನ್ನಾ ಮಾಡ್ಯಾರ. ಖಿಲಾರೇನ ಕಾಯ್ ಇವತ್ತು ಅದಾನಿ ಗ್ರೂಪ್ಸ್ 2013-14ರಲ್ಲಿ 26,000 ಕೋಟಿ ಅವರ ಆಸ್ತಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಿರುಪಾದಿ ಕೆ ಗೋಮರ್ಶಿ ಪರವಾಗಿ ಮಸ್ಕಿಯಲ್ಲಿ ಮತಯಾಚನೆ ಮಾಡಿ ಇಂದು ಸಿಂಧನೂರು ನಗರಕ್ಕೆ ಆಗಮಿಸಿದ ರಾಜ್ಯದ ರವಿಕೃಷ್ಣಾರೆಡ್ಡಿ ಅವರು ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ, ಕಾಂಗ್ರೆಸ್ ಪಕ್ಷ ಸುಮಾರು 60 ವರ್ಷಗಳ ಕಾಲ ಕೇವಲ ಕುಟುಂಬ ರಾಜಕಾರಣ ಮಾಡ್ತಾ ಬಂದಿದ್ದು ಯಾವುದೇ ಬೆಲೆ ಇಲ್ಲ, ಹಣ ಇದ್ದರೆ ಮಾತ್ರ ಈ ಪಕ್ಷದಲ್ಲಿ ಬೆಲೆ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸತ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿದ್ದು ಇವರ ಮಗ, ಮಗಳು, ಹೆಂಡತಿ, ಅಳಿಯ ವ್ಯಕ್ತಿಗಳಿಗೆ ಮಾತ್ರ ಪಕ್ಷದ ಟಿಕೆಟ್ ನೀಡಿತು. ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಶಾಲಾ ಕಾಲೇಜು ನಿರ್ಮಿಸಬೇಕು. ಹಣದ ಆಮಿಷವೊಡ್ಡಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಾ ಸಾಗಿರುವ ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡುತ್ತಿದೆ. ಹಾಗಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದ ನಿರುಪಾದಿ ಕೆ ಗೋಮರ್ಶಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೀವನ್, ಯುವ ಘಟಕದ ರಾಜ್ಯ ಉಪಾಧ್ಯಕ್ಷೆ ಜನನಿ, ರಂಜನಿ, ಪುಷ್ಪಾ, ಸುನೀತಾ, ರಮೇಶ್ ಗೌಡ, ಜಿಲ್ಲಾ ಕಾರ್ಯದರ್ಶಿ ಗಂಗಾ ಕೆ ಶ್ರೀಕಾಂತ್, ಅಯ್ಯಪ್ಪ ಮೇಟಿ, ಅಜಿತ್ ಪಾಷಾ, ಕೃಷ್ಣ ಸುಕಲ್ಪೇಟೆ ಹಾಗೂ ಇನ್ನಿತರರು ಇದ್ದರು. 2 ವರ್ಷಗಳಿಂದ ನಮ್ಮ ಪಕ್ಷದಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಹಾಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಒಬ್ಬ ಯುವಕ. ಹಣ ಅವರು ಶ್ರೀಮಂತರಲ್ಲ, ದೊಡ್ಡ ದೊಡ್ಡ ಮನುಷ್ಯರ ಕುಟುಂಬದವರಲ್ಲ. ಆದ್ರೂ ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪೂರ್ವಿಕರು ಪಾಲ್ಗೊಂಡವರು ಯಾರೆಲ್ಲ ಇದ್ರು ಅವರು ಬಹುತೇಕವಾಗಿ ಇದೇ ತರಹದ ಜನ. ಇವತ್ತು ಅಂತಹ ಜನರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನಾವು
ಈ ಭ್ರಷ್ಟರ ದುಷ್ಟರ ಅಕ್ರಮ ಸಂಪತ್ತಿಗೆ ಸವಾಲ್ ಹಾಕಬೇಕು. ಅದರ ಮೂಲಕ ರಾಜಕಾರಣವನ್ನು ಬದಲಾಯಿಸಬೇಕು ಅಂತ ಇಂಥವ್ರಿಗೆಲ್ಲ ನಾವು ಟಿಕೆಟ್ ಕೊಟ್ಟು. ಇತ್ತೀಚೆಗೆ ಮಾಧ್ಯಮಗಳಿಗೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ದಾರೆ. ಪ್ರತಿದಿನ ಎಪಿಸೋಡ್ ಬರುತ್ತದೆ. ದೇವೇಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ರಾತ್ರಿಯಿಂದ ನಿಲ್ಲುವ ಹೊಸ ಪದ್ಧತಿ ಶುರುವಾಗಿದೆ. ಇದರಲ್ಲಿ ನನ್ನದಾಗಲಿ ದೇವೇಗೌಡರ ಪಾತ್ರ ಯಾವುದೂ ಇಲ್ಲ. ನಮ್ಮ ಸುತ್ತೋದು ಯಾಕೆ? ಪ್ರಜ್ವಲ್ ರೇವಣ್ಣ ಆರೋಪಿ ಸ್ಥಾನದಲ್ಲಿದ್ದಾನೆ. ಯಾರೇ ತಪ್ಪಿತಸ್ಥರಿದ್ದರೂ ಕಾನೂನಿಗೆ ತಲೆಬಾಗಬೇಕು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕೆಂದು ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿಯವರು, ಸಿಎಂಗೆ ಕೇಳ್ತೀನಿ, PM-ಗೆ ಪತ್ರ ಬರೆದು ಲುಕ್ ವೋಟ್ ಅಂತ ಹೇಳಿದ್ದೀರಿ. ವೀಸಾ ಇಲ್ಲಿ ಕೊಡಲ್ಲ, ಎಲ್ಲಿದ್ದಾನೋ ಅಲ್ಲಿ ಕೊಡೋದು. PM-ಗೆ ಪಾಸ್ಪೋರ್ಟ್ ರದ್ದು ಮಾಡಲು ಪತ್ರ ಬರೆದಿದ್ದೀರಿ. ಆ ವ್ಯಕ್ತಿ ವಿದೇಶಕ್ಕೆ ಹೋಗುವಾಗ ಯಾವುದೇ ಕೇಸ್ ಬುಕ್ ಆಗಿರಲಿಲ್ಲ. ನೀವು ಕ್ರಮದ ಬಗ್ಗೆ ನಿಮ್ಮ ಚಿಂತನೆ ವ್ಯಕ್ತಪಡಿಸುವ ಮೊದಲೇ ಆ ವ್ಯಕ್ತಿ ಹೋಗಿದ್ದ. ಪದೇ ಪದೇ PM-ನ ಯಾಕೆ ಹೇಳಿದು ತರ್ತೀರಿ? 1 ವಾರ ಸಮಯ ಕೇಳಿದ್ದಾನೆ, ಸಮನ್ಸ್ ಕೊಟ್ಟಾಗ ಕೂಡಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ರೇವಣ್ಣ ಸಮಯ ಕೇಳಿದ್ದಾರೆ, ಬರಲ್ಲ ಅಂತ ಹೇಳಿಲ್ಲ. ಸಮನ್ಸ್ಗೆ ಮರ್ಯಾದೆ ಕೊಡದೇ ಇರುವ ಘಟನೆಗಳು ದೇಶದಲ್ಲಿ ನಡೆಯುತ್ತಿವೆ. ನಿಮ್ಮ ಮಂತ್ರಿ DCM, ನೀವು CM ತನಿಖೆ ವರದಿ ಏನು ಮಾಡ್ತೀರಿ? ವರದಿ ಕೇವಲ ಪ್ರಚಾರಕ್ಕೆ ಇಟ್ಟುಕೊಂಡಿದ್ದೀರೋ? ನಾನು ಎಲ್ಲ ದಾಖಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಏನೇನು ಮಾಡಿದ್ದಾರೆ ಎಂದು ನಾನೇ ಹೊರಗೆ ಬಿಟ್ಟಿದ್ದೀನಿ ಅಂತಾರೆ. ನನಗೇನು ಹುಚ್ಚ? ಟೆಂಟ್ನಲ್ಲಿ ಬ್ಲೂ ಫಿಲಮ್ ಬಿಡುಗಡೆ ಮಾಡುವವರು ಇದನ್ನು ಮಾಡಿದ್ದಾರೆ. CMಗೆ ಹೇಳ್ತೀನಿ, ತಂದೆ ತಾಯಿ ಮೇಲೆ ಗೌರವ ಇದ್ದರೆ ಯಾವ ಸಂಸ್ಕೃತಿಯಿಂದ ಬಂದಿದ್ದೀರಿ ಗೊತ್ತಿಲ್ಲ. CMಗೆ ಮನುಷ್ಯತ್ವ ಇಲ್ಲದೆ ಇರಬಹುದು, ಅವರ ಕುಟುಂಬದ ಬಗ್ಗೆ ಹೇಳಲ್ಲ. ನಮ್ಮ ತಂದೆ ತಾಯಿಗೆ ಆತ್ಮಸ್ಥೈರ್ಯ ತುಂಬಲು ನಾನು 2 ದಿನ ಬೆಂಗಳೂರಿನಲ್ಲಿದ್ದೆ. ಅಲ್ಲಿ ಕ್ಯಾಮರಾಗಳಿದ್ದವು. ವಿಡಿಯೋಗಳನ್ನು ತರಿಸಿಕೊಂಡು ನೋಡ್ರಿ. ಸಿದ್ದರಾಮಯ್ಯ, ನಮ್ಮ ತಂದೆ ತಾಯಿ ಜೀವಕ್ಕೆ ಅಪಾಯ ಆಗಬಾರದು. ಅವರು ಯಾವ ರೀತಿ ಬದುಕಿದ್ದಾರೆ ಅಂತ ನೀವು ಮರೆತಿರಬಹುದು. ನೀವು ದಿನ ಇಷ್ಟ ಬಂದ ಹೇಳಿಕೆ ಕೊಡ್ತಾ ಹೋದರೆ ಇಷ್ಟು ದಿನ SIT ರಚನೆ ಮಾಡಿದ್ದೀರಲ್ಲ, ಯಾವುದರಲ್ಲಿ ಶಿಕ್ಷೆಯಾಗಿದೆ? PM ಕ್ಷಮೆ ಕೇಳಬೇಕು ಅಂತೀರಾ? ಬಾಗಲಕೋಟೆ ಮೇಟಿ ಜೊತೆ ಕುಳಿತು ನೀವು ಪ್ರಚಾರ ಮಾಡಿಲ್ವಾ? ನಿಮ್ಮ ಬಳಿ ಮೊದಲೇ ಇತ್ತಲ್ಲ, ಮೋದಿಗೆ ಕಳುಹಿಸಬೇಕಿತ್ತು. ಆ ಫೋಟೋ ಹಾಕಿದ್ದೀರಲ್ಲ, ಅದರಲ್ಲಿ ಎಲ್ಲೂ ಪ್ರಜ್ವಲ್ ಮುಖ ಇಲ್ಲ. ನೀವು ಮಾರ್ಕೆಟ್ ಬಿಟ್ಟಿದ್ದೀರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ PM ಆಗಬಾರ್ದು, ರಾಹುಲ್ ಗಾಂಧಿ ಆಗಬೇಕು ಅಂದ್ರಲ್ಲ, ಆ ರಾಹುಲ್ ಗಾಂಧಿ ಹೇಳಿದ್ದೇನು? ಪ್ರಜ್ವಲ್ 400 ರೇಪ್ ಮಾಡಿದ್ದಾನೆ ಅಂತ ಹೇಳುತ್ತಾರೆ. ಮಾಜಿ ಪ್ರಧಾನಿ ಮಗನ ಇವನು? ಮಾಹಿತಿ ನೀವು ಇಲ್ಲ, ನಿಮ್ಮ DCM ಕೊಟ್ಟಿರಬೇಕು. ಅಷ್ಟು ಸಂಖ್ಯೆ ಹೇಳುತ್ತಾರೆ ಅಂದರೆ ಅವರ ಬಳಿ ಮಾಹಿತಿ ಇರಬಹುದು. SIT ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಬೇಕು. ತೋಟದ ಮನೆ ಬಗ್ಗೆ ಮಾತನಾಡುತ್ತಾರೆ. ಬನ್ನಿ, ಬಂದು ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾಗುತ್ತೆ. DCM ಹೋಟೆಲ್ನಲ್ಲಿ 6-7 ಜನರನ್ನು ಬರೆಸಲು ಇಟ್ಟಿದ್ದಾರೆ, ಲೆಕ್ಕ ಕೊಡ್ಲಾ ಅಂತ ಕೇಳಿದರು. ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆಯಾ? ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿಸಿ. ದಮ್ಮು ತಾಕತ್ತು ಇದ್ದರೆ ಕೊಡಿಸಿ. ಸಂತ್ರಸ್ತರಿಗೆ ಪರಿಹಾರ ಕೊಡುವುದು ನಿಮಗೆ ಬೇಕಿಲ್ಲ. ಚುನಾವಣೆಯಲ್ಲಿ ವೋಟ್ ಪಡೆಯಬೇಕು, ಮೋದಿ ಹೆಸರು ಹಾಳು ಮಾಡಬೇಕು. ಮೋದಿ ಪಾತ್ರ ಇದರಲ್ಲಿ ಏನಿದೆ? ನಮಗೆ ಹಿಟ್ ಆ್ಯಂಡ್ ರನ್ ಅಂತಾರೆ. ನಾವೇನು ಹೆದರಿಕೊಂಡು ಹೋಗಲ್ಲ, ಕಾಲವೇ ಉತ್ತರ ಕೊಡುತ್ತೆ. ಯಾರೋ ಮಾರ್ಫಿಂಗ್ ಮಾಡಿದ್ದಾರೆ ಅಂತೆಲ್ಲ ನಾವು ಹೇಳಿಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದೇವೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಪದೇ ಪದೇ ನನ್ನ ದೇವೇಗೌಡರ ಹೆಸರು ಹೊರತಂದು ವರ್ಚಸ್ಸು ಹಾಳು ಮಾಡಲು ಆಗಲ್ಲ ಎಂದು ಭಾವನಾತ್ಮಕವಾಗಿ ಮಾಜಿ CM ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದರು. ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ. ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು, ಇಲ್ಲ ನಿಮ್ಮ ಡೆಪ್ಟಿ CM, ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು. SITಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ಆ 400 ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ. ಅದು ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ? ಮೊದಲು ನಿಮ್ಮ SIT ಅವರಿಗೆ ಡೈರೆಕ್ಷನ್ ಕೊಡಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ. ಇವತ್ತು ನೆನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ ಅವ್ರ ಹತ್ರ ಇನ್ನೂ ಭಾಳ ದೊಡ್ಡ ಮಟ್ಟದ ಮಾಹಿತಿಗಳಿರ್ಬೋದು. ಆ ಹೇಳಿಕೆ ಇವತ್ತು SIT ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ? ಪಾಪ ಇನ್ನು ತಡಕಾಡ್ತಾ ಇದ್ದೀರಿ, ಎಲ್ಲ ಕಡೆ ಕಳಿಸಿ ದೂರು ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ. ನಗರದ ವಾರ್ಡ್ ನಂಬರ್ 25 ಜನತಾ ಕಾಲೋನಿಯಲ್ಲಿ CPIM ಪಕ್ಷದ ನಗರ ಶಾಖೆ ವತಿಯಿಂದ ಮೋದಿ ಸರ್ಕಾರದ ಜನದ್ರೋಹಿ ನೀತಿಗಳನ್ನು ಮತದಾರರಿಗೆ ತಿಳಿಸುವ ಮೂಲಕ BJPಗೆ ಮತ ಹಾಕದಂತೆ ಮನವಿ ಮಾಡಿದರು. CPIM ಪಕ್ಷ ಹೊರತಂದ ಕರಪತ್ರವನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಮೋದಿ ಸರ್ಕಾರ ರೈತರ ಆದಾಯ ದ್ವಿಗುಣ ಮಾಡುವುದಾಗಿ ಹೇಳಿತ್ತು, ಮಾಡಿಲ್ಲ. ಕಪ್ಪು ಹಣ ತರುವುದಾಗಿ ಹೇಳಿತ್ತು, ತಂದಿಲ್ಲ.
2 ಕೋಟಿ ಉದ್ಯೋಗ ನೀಡುವುದಾಗಿ ಹೇಳಿತ್ತು, ನೀಡಿಲ್ಲ. ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ತಂದು ಉಳ್ಳವರ ಪರವಾದ ಸರ್ಕಾರ ಇದ್ದರೆ ಅದು ಬಿಜೆಪಿ ಸರ್ಕಾರ ಎಂದು ಮತದಾರರಿಗೆ ಮನವರಿಕೆ ಮಾಡುವ ಮೂಲಕ ಬಿಜೆಪಿ ಸೋಲಿಸಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಸೋಲಿಸುವ ಪಕ್ಷ ಕಾಂಗ್ರೆಸ್ಗೆ ಮತ ಹಾಕಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶರವಣ ನಾಗಲಾಪುರ್, ಎಂ ಗೋಪಾಲಕೃಷ್ಣ, ಬಸವಂತರಾಯಗೌಡ ಕಲ್ಲೂರ್, ಅಪ್ಪಣ್ಣ ಕಾಂಬ್ಳೆ, ಮಹೇಶ್ ಚಂದಪ್ಪ, ಮಹಿಬೂಬ್ ಸೇರಿದಂತೆ ಪಕ್ಷದ ಸದಸ್ಯರು ಇದ್ದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವರಾಜ್ ಕ್ಯಾವಟೂರ್ ಪರ ಕೇಂದ್ರ ಸಚಿವರಾದ ಶಾಂತನು ಠಾಕೂರ್ RH ನಂಬರ್ 3ರಲ್ಲಿ ಮತಯಾಚನೆ ಮಾಡಿದರು. ಕೊಪ್ಪಳ ಲೋಕಸಭಾ ಚುನಾವಣೆ ಅಂಗವಾಗಿ ಇಂದು ಸಿಂಧನೂರು ನಗರಕ್ಕೆ ಆಗಮಿಸಿದ ಕೇಂದ್ರ ಸಚಿವರಾದ ಶಾಂತನು ಠಾಕೂರ್ ಅವರನ್ನು ಕೊಲ್ಲ ಶೇಷಗಿರಿರಾವ್, ಮಾಜಿ ತುಂಗಭದ್ರಾ ಕಾಡ ಅಧ್ಯಕ್ಷರು ಹಾಗೂ ಮಧ್ವರಾಜ ಆಚಾರ್, JDS ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ, ರಾಜೇಶ್ ಹಿರೇಮಠ್, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಅಮರೇಶ್ ರೈತನಗರ ಕ್ಯಾಂಪ್ ಸ್ವಾಗತಿಸಿದರು. ನಂತರ ತಾಲೂಕಿನ RH ನಂಬರ್ 3ಕ್ಕೆ ತೆರಳಿ ಕೊಪ್ಪಳ ಲೋಕಸಭಾ ಚುನಾವಣೆ ಅಂಗವಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಬಸವರಾಜ್ ಅವರ ಪರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕೊಲ್ಲ ಶೇಷಗಿರಿರಾವ್, ಮಾಜಿ ಅಧ್ಯಕ್ಷರು ತುಂಗಭದ್ರಾ ಕಾಡ, ಶ್ರೀ ಮಧ್ವರಾಜ್ ಆಚಾರ್, ರಾಜೇಶ್ ಹಿರೇಮಠ್, ಟಿ ಸುಬ್ಬರಾವ್, ಲಿಂಗರಾಜ್ ಹಲಿಗಿ, ಶಿವಬಸನಗೌಡ ಗೊರೆಬಾಳ್, ಮಂಡಲ ಅಧ್ಯಕ್ಷರು, ಪದಾಧಿಕಾರಿಗಳು, ಬಿಜೆಪಿ ಮತ್ತು JDS ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎರಡು 2014ರಿಂದ ಇಲ್ಲಿವರೆಗೆ ಆಳಿದ ಬಿಜೆಪಿ ಮೋದಿ ಸರ್ಕಾರ ದಲಿತ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಸರ್ಕಾರವಾಗಿದೆ. ದಲಿತರ ಮೇಲೆ ದೌರ್ಜನ್ಯ ನಿಂತಿಲ್ಲ, ದೌರ್ಜನ್ಯ ಮಾಡಿದವರ ಪರ ನಿಂತು ಮೌನ ತಾಳಿದೆ ಎಂದು ಮತದಾರರಿಗೆ DH ಕಂಬಳಿ ತಿಳಿ ಹೇಳಿದರು. ಅವರು ಇಂದು ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ಸುಕಲ್ಪೇಟೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಬೀದಿ ಬದಿ ಸಭೆಯಲ್ಲಿ ಮಾತನಾಡಿದ ಅವರು, ಕೇಂದ್ರದ ಬಿಜೆಪಿ ಸರ್ಕಾರ ದಲಿತ, ರೈತ ಹಾಗೂ ಕಾರ್ಮಿಕ ವಿರೋಧಿಯಾಗಿದೆ ಎಂದು ಅಲ್ಲಿ ಸೇರಿದ್ದ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟರು ಮತ್ತು ಬಿಜೆಪಿಗೆ ಮತ ಹಾಕದಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ DH ಪೂಜಾರ್, ಹುಸೇನ್ ಸಾಬ್, ಚಂದ್ರಶೇಖರ್ ಗೊರೆಬಾಳ್, BN ಯರ್ದಿಯಾಳ್, ಹಾಜಿಬಾಬು, ರಮೇಶ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ನಾನು ಹೇಳ್ತಾ ಇಲ್ಲ ಈ ಮಾತನ್ನ, ಅಂಬೇಡ್ಕರ್ ಹೇಳಿದ್ದೆ. ಅದಕ್ಕೋಸ್ಕರ ಈ ಸಂವಿಧಾನವನ್ನು ನಮ್ಮನ್ನ ತಲೆ ಎತ್ತಿ ನಡೆಯಲು ಕಾರಣವಾಗಿರುವಂತ, ನಮಗೆ ತಲೆ ಎತ್ತಲು ಸಾಧನವಾಗಿರುವಂತ ಸಂವಿಧಾನವನ್ನು ತೆಗೆದು ಮನುಸ್ಮೃತಿಯನ್ನ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇವ್ರು ಬೇಡ ಅಂತ ಹೇಳಕ್ ಬಂದಿದ್ದೀವಿ. ನಾವು ಹೇಳೋದು ಸರಿಯೇ ತಪ್ಪ? ಇವರು ಮನುಸ್ಮೃತಿಯನ್ನು ಜಾರಿಗೆ ತರ್ತಾರ, ಅದಕ್ಕೆ ಇವ್ರನ್ನ ಗೆಲ್ಸೋದು ಬೇಡ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಚರ್ಚೆಯಾದಂತೆ ತುಂಗಭದ್ರಾ ಹೂವಿನ ಬಗ್ಗೆ ಚರ್ಚೆಯಾಗಬೇಕು. ಹನುಮನಗೌಡ ಬೆಳಗುರುಕಿ. ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಗುಂಡಿಟ್ಟುಕೊಳ್ಳುವ ಕಾನೂನು ತರಬೇಕು. ಜಮೀರ್ ಅಹಮದ್. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ KRS ಪಕ್ಷಕ್ಕೆ ಮತ ನೀಡಿ. ರವಿಕೃಷ್ಣ ರೆಡ್ಡಿ. ನನ್ನದಾಗಲಿ ದೇವೇಗೌಡರ ಪಾತ್ರ ಯಾವುದೂ ಇಲ್ಲ. HD ಕುಮಾರಸ್ವಾಮಿ ಹೇಳಿಕೆ. CPIM ಪಕ್ಷದಿಂದ ನಗರದ ಜನತಾ ಕಾಲೋನಿಯಲ್ಲಿ ಪ್ರಚಾರಾಂದೋಲನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು B ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ,
ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 584728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.